ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋವಂಥ ವಿಡಿಯೋ. ಯಾರು ದಯವಿಟ್ಟು ಮಿಸ್ ಮಾಡ್ಕೊಬೇಡಿ, ಪೂರ್ತಿಯಾಗಿ ನೋಡಿ. ಕೆಲವೊಂದು ನಿಮಗೆ ಇಷ್ಟ ಆಗ್ಬೋದು. ಹಾಗೆ ಈ ಮಾಹಿತಿ ನಿಮ್ಗೆ ಏನಾದ್ರು ಯೂಸ್ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಖಂಡಿತವಾಗ್ಲೂ ಈ ವಿಡಿಯೋನ ದೇವರು ಇದೆ ಅಂತ ಅನ್ನೋರು ಈ ವಿಡಿಯೋನ ನೋಡಿ. ಯಾಕಂದರೆ ನಾನು ತುಂಬ ಅತಿಯಾಗಿ ಏನು ಇದು ಮಾಡಿಕೊಂಡು ದೇವ್ರ ಮನೆಯಲ್ಲಿ ಪೂರ್ತಿಯಾಗಿ ಒಂದು ದಿವಸ ಪೂರ್ತಿ ಕೂತ್ಕೊಂಡು, ಇಲ್ಲ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು, ಈ ಥರ ಎಲ್ಲ ಒಂದಷ್ಟು ಮಂತ್ರಗಳ್ನ ಹೇಳ್ತಾ ಅದನ್ನೆಲ್ಲ ಯಾವತ್ತೂ ಮಾಡೋಕ್ಕೋಗಲ್ಲ. ದೇವರಿದ್ದಾನೆ, ಯಾವುದೋ ರೂಪದಲ್ಲಿ ನಮಗೆ ಅನುಕೂಲ ಮಾಡ್ತಾನೆ ಅನ್ನೋದು ತುಂಬ ಚೆನ್ನಾಗಿ ಮಂದಟ್ಟಾಗಿರೋವಂಥದ್ದು ನನಗೆ. ಯಾಕೆಂದರೆ ನನ್ನ ಜೀವನದಲ್ಲಿ ಎಷ್ಟೋ ಘಟನೆಗಳು ಆದಾಗ ದೇವರು ನನ್ನ ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ. ಹಾಗೆ ನನಗೆ ಏನು ಪಾಪು ಅಂದರೆ ನಾಮಕರಣ ಹಿಂದಿನ ದಿವಸ ಏನಾಯಿತು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಕ್ಲಿಯರಾಗಿ ಹೇಳ್ತೀನಿ. ಪಾಪದು ನಾಮಕರಣ ನನಗೆ ಪಾಪು ಹೊಟ್ಟೆಗೆ ಬೀಳೋಕ್ಕೂ ಬಿದ್ದ ಮೇಲೆ ಒಂದು 3ನೇ ತಿಂಗಳಲ್ಲೇ ನಾನು ಒಂದು ವ್ರತನ ಸ್ಟಾರ್ಟ್ ಮಾಡಿಕೊಂಡೆ. ಅದು ಅನ್ನಪೂರ್ಣೇಶ್ವರಿ ವ್ರತ. ಪಾಪು 3 ತಿಂಗಳು ಇರೋವಾಗೇನೆ ಒಂದು ವ್ರತನ ಸ್ಟಾರ್ಟ್ ಮಾಡಿಕೊಂಡೆ. ನಾನು ನಾರ್ಮಲ್ಲಾಗಿ ವರ್ಷವೂ ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಿರ ವ್ರತನ ಮಾಡ್ತೀನಿ. ಅದು ಅನ್ನಪೂರ್ಣೇಶ್ವರಿ ವ್ರತ. ನಾನು ಒಂದು ವಿಡಿಯೋ ಕೂಡ, ಒಂದೇನು ಸುಮಾರಷ್ಟು ವಿಡಿಯೋಗಳು ಕೂಡ ಅನ್ನಪೂರ್ಣೇಶ್ವರಿ ವ್ರತದ್ದು ನಾನು ಪೂಜೆ ಕೂಡ ಯಾವ ರೀತಿ ಮಾಡೋದು ಅಂತ ಕೂಡ ಹಾಕಿದ್ದೀನಿ. 21 ದಿವಸ ಇರೋದನ್ನು ನಾನೇನು ಮಾಡಿದೆ, 9 ದಿವಸನ ಶಾರ್ಟಾಗಿ ಮಾಡಿಕೊಂಡು 9 ದಿವಸ ವ್ರತನ ಮಾಡಿಕೊಂಡು ಮನೆಯಲ್ಲಿ ಪೂಜೆಗಳನ್ನ ಮಾಡಿಕೊಂಡು, ಈ ರೀತಿ ಗಂಡು ಮಗು ಬೇಕು ಅಂತ ಹರಕೆನ ಕಟ್ಕೊಂಡು, ಗಂಡು ಮಗು ಆದರೆ ನಿನ್ನ ಇದಕ್ಕೆ ಬರ್ತೀನಿ, ನಿನ್ನ ಸನ್ನಿಧಾನಕ್ಕೆ ಬಂದು ಅನ್ನದಾನ ಒಂದು ಇದನ್ನು ಕೊಡ್ತೀನಿ ಅಂತ ಅಂದ್ಕೊಂಡು ನಾನು ವ್ರತನ ಸ್ಟಾರ್ಟ್ ಮಾಡ್ತೀನಿ. ಪ್ರತಿ ವರ್ಷ ನಾನು ಮಿಸ್ ಮಾಡಲ್ಲ, ಒಂದು ನೆನೆಸ್ಕೊಂಡಾಗೆಲ್ಲ ಹೋಗ್ತಾ ಇರ್ತೀನಿ. ಹಾಗೆ ಇದು ಹಂಗೇನೆ ಪಾಪು ಹೊಟ್ಟೆಲಿದ್ದಾಗ ನಾನು ಅಂದ್ಕೊಂಡಿದ್ದೆ. ಪಾಪು ಹೊಟ್ಟೆಗೆ ಬೀಳೋಕ್ಕೆ ಮುಂಚೆ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಅಂತ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಖಂಡಿತವಾಗ್ಲೂ ಅದು ಕೂಡ ನಿಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಾದಮೇಲೆ ನಾನು ಆಯಿತು, ಪೂಜೆ ಎಲ್ಲ ಆಯಿತು, ಪಾಪು ಹುಡ್ತಾ ಚೆನ್ನಾಗಾಯಿತು, ಸಿಸೇರಿಯನ್ ಆಯಿತು, ಚೆನ್ನಾಗಿ ಇದಾಯಿತು. ಎಲ್ಲ ಆದಮೇಲೆ ಅದರಲ್ಲೂ ಕೂಡ ತುಂಬ ಕಷ್ಟಗಳನ್ನ ಅನುಭವಿಸಿದ್ದು ಆಯಿತು. ಆಮೇಲೆ ನಾಮಕರಣ ಅನ್ನೋ ವಿಚಾರ ಬಂತು. ನಾಮಕರಣ ಮಾಡಲೇಬೇಕಾಯಿತು. ಯಾಕಂದರೆ ಎಲ್ಲರಿಗೂ ನಾಮಕರಣ ಮಾಡಿದ್ವಿ ಮನೇಲಿ, 2 ಮಕ್ಳಿಗೂ ಮಾಡಿದ್ರಿಂದ ಇವನಿಗೊಬ್ಬಂಗೆ ಪೆಂಡಿಂಗ್ಗೊಳಿಸಿದ್ರೆ ಮುಂದೆ ಒಂದು ಇದರಲ್ಲಿ ಅವನು ನನಗೆ ಮಾಡಿಲ್ಲ ಅಂತ ಕೇಳ್ತಾನೆ ನಾಮಕರಣನ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಚೌಟ್ರಿನಲ್ಲೇ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಖಂಡಿತವಾಗ್ಲೂ ಇದು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇದು ಸುಮಾರಷ್ಟು ಜನಕ್ಕೆ ನಾನು ಈ ವಿಚಾರನ ಹೇಳಿದ್ದೆ. ನನಗೆ ಹಿಂಗಾಯಿತು ಅಂತ ಹೇಳಿದ್ದಕ್ಕೆ ಕೆಲವರೆಲ್ಲ ಉಸ್ನಾಗ ನಕ್ಕೊಂಡು ಇದನ್ನು ಒಂಥರ ಕೇಳಿಸ್ಕೊಂಡು ಇದು ಮಾಡಿಕೊಂಡು ಹೋಗಿದ್ದುಂಟು. ಇದು ನಾನೇನು ಯಾರು ನಂಬಲಿ ಬಿಡಲಿ ಅಂತ ಹೇಳ್ತಿಲ್ಲ. ನನಗೆ ಜೀವನದಲ್ಲಿ ಆಗಿರೋ ಅಂಥ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದು. ದೇವ್ರ ಮೇಲೆ ನಂಬಿಕೆ ಇಡೋರು ಮಾತ್ರ ನೋಡ್ರಿ ಅಂತ ಅದಕ್ಕೆ ನಾನು ವಿಡಿಯೋದಲ್ಲಿ ಫಸ್ಟೇನೆ ಹೇಳಿರೋ ಅಂಥ ಮಾತನ್ನ ಇದು. ನೈಟು ನಮಗೆ ಹೂವಿನ ಡೆಕೋರೇಷನ್ಗೆ ಅಲ್ಲಿ ಎಲ್ಲ ಹೇಳಿಬಿಟ್ಟಿದ್ವಿ. ನನ್ನ ಮಗುಗೆ ಮಿಥಿಲ್ ಅಂತ ಹೆಸರು ಸೆಲೆಕ್ಷನ್ ಮಾಡ್ಕೊಂಡಿದ್ದೆ. ನಾನು ಆಲ್ರೆಡಿ ಹೆಸರನ್ನು ಸೆಲೆಕ್ಷನ್ ಮಾಡಿಕೊಂಡು ಅವ್ರಿಗೆ ಡೆಕೋರೇಷನ್ ಅವ್ರಿಗೆಲ್ಲ ಆಲ್ರೆಡಿ ಹೇಳಾಗಿತ್ತು, ಮಿಥಿಲ್ ಅಂತ ಡೆಕೋರೇಷನ್ ಅವ್ರಿಗೆ. ಬಟ್ ರಾತ್ರಿ ನಡೆದಿದ್ದು ಕನಸಲ್ಲಿ ಅನ್ನಪೂರ್ಣೇಶ್ವರಿನೇ ಬಂದು, ಯಾಕೆ ನಾನು ಇಟ್ಟಿರೋ ಹೆಸರನ್ನ ನೀನು ಯಾಕೆ ತೆಗ್ದಿದೀಯಾ ಅಂತ ಅಂತು. ನಾನು ಏನಮ್ಮ ಹೆಸರಿಟ್ಟಿದೀಯಾ ನೀನು ಅಂತ ಕೇಳಿದೆ ನಾನು ಕನಸಿನಲ್ಲೇನೆ. ನಾನು ಸ್ವೀಕಾರ ಅಂತ ಇಟ್ಟಿದ್ದೀನಿ, ನೀನು ಯಾಕೆ ಹೆಸರನ್ನ ಚೇಂಜ್ ಮಾಡಿದೀಯಾ ಅಂತ ಕೇಳ್ತು. ದೇವರಾಣೆಗೂ ಎಷ್ಟು ಶಾಕ್ ಆಯಿತು ಅಂತಂದರೆ, ಸರಿ ಆಯಿತು ಬಂದು ಸ್ವೀಕಾರ ಅಂತ ನನ್ನ ಕಿವಿನಲ್ಲಿ 3 ಸತಿ ಹೇಳಿದ್ದ ಅನುಭವ ನನಗೆ. ಸಡನ್ನಾಗೆ 3 ಸತಿ ಹೇಳಿದ್ದ ತಕ್ಷಣ ನನಗೆ, ನಿನ್ನ ಮಗನಿಗೆ ಈ ಥರ ಹೆಸರಿಟ್ಟಿದ್ದೀನಿ ಅಂತ ಹೇಳಿದ್ದ ತಕ್ಷಣವೇ ಬೆಳಗಿನ ಜಾವ ಒಂದು 4:30-5 ಗಂಟೆ ಅಂತ ಅಂದ್ಕೊತೀನಿ, ಇನ್ನೇನು ಎದ್ದೊಳ್ಬೇಕಾಗಿತ್ತು ನಾನು ಆ ಟೈಮಲ್ಲಿ. ಎದ್ದಿದ ತಕ್ಷಣವೇ ನನಗೆ ಒಂದು ಗಾಬರಿ ಆಯಿತು, ಏನಪ್ಪ ಇದು ಅಂತ. ಡೆಕೋರೇಷನ್ ಅವರೆಲ್ಲ ಅಲ್ಲೇ ಇದ್ದರು. ಯಾಕಂದರೆ 10 ಗಂಟೆ ಅಷ್ಟೊತ್ತಿಗೆ
ಎಲ್ಲ ಎಲ್ಲ ಮುಗಿಬೇಕಾಯಿತು, ಪೂಜೆ ಎಲ್ಲ ಮುಗಿಬೇಕಾಯಿತು. ಹಾಗಾಗಿ ಅವ್ರು ರಾತ್ರಿ ಎಲ್ಲ ಅಲ್ಲೇ ಉಳ್ಕೊಂಡಿದ್ದರಿಂದ ಚೌಟ್ರಿಲಿ ನಾವು ಮನೆಗೆ ಬಂದು ಮಲ್ಕೊಂಡಿದ್ವಿ. ಇಲ್ಲೇ ಹತ್ರ ಇದ್ದಿದ್ದರಿಂದ ಸ್ವಲ್ಪ ಮನೆಗೆ ಬಂದಿದ್ವಿ. ಇನ್ನೇನು ಎದ್ದೇಳೋ ಅಂಥ ಟೈಮಿಂಗ್ಸಲ್ಲೇ ಈ ಥರ ಒಂದು ನನಗೆ ಕನಸು ಬಿದ್ದು, ಒಂದು ನಿಜವಾಗ್ಲೂ ಅದು ನಂಬೋದಕ್ಕೆ ಸಾಧ್ಯ ಅಂತಲೇ ಅನ್ನಿಸ್ತು. ಅಷ್ಟು ವಿಚಿತ್ರವಾಗಿ ನನಗೆ ಒಂಥರ ಮೈಯೆಲ್ಲ ಒಂಥರ ನಡುಗೋ ಥರ ಫೀಲ್ ಆಯಿತು ನನಗೆ. ಯಾವತ್ತು ಅಂದರೆ ಇನ್ನೂ ಒಂದು ದಿವಸ ಒಂಥರ ಇನ್ನೊಂದು ಥರ ಆಗಿತ್ತು. ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಯಾವ ಥರ ಅಂತ. ಇಷ್ಟ ಆದಮೇಲೆ ನಾನೇನು ಮಾಡಿದೆ, ಇಮ್ಮಿಡಿಯೇಟು ಡೆಕೋರೇಷನ್ ಅವ್ರಿಗೆ ಫೋನ್ ಮಾಡಿ, ಇಲ್ಲ ಮಿಥಿಲ್ ಅನ್ನೋದು ಹಾಕಬೇಡಿ, ಸ್ವೀಕಾರ್ ಅಂತ ಹಾಕಿ ಅಂತ ಹೇಳಿದ್ವಿ. ಅವನ ಹೆಸರು ಸ್ವೀಕಾರ್ ಅನ್ನೋದು ದೇವರು ಇಟ್ಕೊಟ್ಟಿದ್ದು ಹೆಸರು, ಅದು ಸ್ವೀಕಾರ್ ಅಂತ ಹೆಸರು. ಅದು ಪೂರ್ತಿಯಾಗಿ ಹಾಗೇ ಇದಾಯಿತು. ಅವನಿಗೆ ದೇವರ ಆಶೀರ್ವಾದ ಇತ್ತು ಏನೋ ಗೊತ್ತಿಲ್ಲ. ಖಂಡಿತವಾಗ್ಲೂ ತುಂಬ ನಾನು ಹೇಳೋದು, ದೇವ್ರನ್ನ ನಂಬಿ ಈ ಅದು ಇದು ಅಂತ ಅಷ್ಟೊಂದೇನು ನಂಬಕ್ಕೆ ಹೋಗಬೇಡಿ. ಅದು ಇದು ಅಂತ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗುತ್ತೆ ಯಾವ ಥರ ಅಂತ. ಅದು ಇದು ಅಂತ ಅಂದರೆ ಈ ಮಾಟ ಮಂತ್ರ ಅದನ್ನೆಲ್ಲ ಜಾಸ್ತಿ ನಂಬಕ್ಕೆ ಹೋಗಬೇಡಿ, ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡೋಕ್ಕೆ ಹೋಗಬೇಡಿ. ದೇವರು ಯಾವುದೋ ಒಂದು ರೀಸನ್ನಲ್ಲಿ ಒಂದು ಬರ್ತಾನೆ, ಬಂದು ನಮಗೆ ತಪ್ಪು ದಾರಿ ಇದಾದಾಗ ಒಂದು ಕೈ ಹಿಡಿದು ನಡೆಸ್ತಾನೆ. ಹಾಗೆ ಕಷ್ಟ ಅಂದಾಗ ಕೂಡ ಯಾರನ್ನೋ ಒಬ್ರನ್ನ ಕಳಿಸಿ ಆ ಮುಖಾಂತರ ನಮಗೆ ಒಂದು ಅನುಕೂಲ ಮಾಡೋ ಹಾಗೆ ಆಗತ್ತೆ. ಖಂಡಿತವಾಗ್ಲೂ ಇದು ನನ್ನ ಜೀವನದಲ್ಲಿ ನಡೀತಾ ಇರೋದ್ರಿಂದ ಇದು ನಾನು ನಿಮಗೆ ಹೇಳೋವಂಥ ಇದು ಬಂತು. ಯಾಕೆಂದರೆ ತುಂಬ ದಿವಸದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಯಾರೆಲ್ಲ ದೇವ್ರ ವಿಡಿಯೋಗಳು ಅವು ಇವು ನೋಡ್ತಾ ಇರ್ತಾರೋ ಖಂಡಿತವಾಗ್ಲೂ ಇದನ್ನು ಒಂದು ಯೂಸ್ ಆಗುತ್ತೇನೋ ಅಂತ ನಾನು ಅಂದ್ಕೊಂಡೆ. ಯೂಸ್ ಆಗುತ್ತೋ ಏನೋ ಗೊತ್ತಿಲ್ಲ, ನನಗಂತೂ ಯೂಸ್ ಆಯಿತು. ಆ ದೇವ್ರು ನನ್ನ ಕೈ ಬಿಡಲಿಲ್ಲ ಅಂತ ಅಂದ್ಕೊಂಡೆ. ಕೇಳ್ದಂಗೆ ಗಂಡು ಮಗುನ ಕೊಡ್ತು, ಹಾಗೆ ವರ್ಷ ವರ್ಷ ನಾನು ಮಾಡೋ ಅಂಥ ಪೂಜೆಗೆ ಪ್ರತಿಫಲ ಕೊಡ್ತು ಅಂತ ಅಂದ್ಕೊಂಡು ಅದು ದೇವ್ರು ಏನು ಇಟ್ಕೊಡ್ತೋ ಹೆಸರನ್ನ ನಾನು ಅದೇ ಇಟ್ಟಿದ್ದು ಮಗುಗೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಕೆಲವರು ತುಂಬಾ ನೆಗ್ಲೆಕ್ಟಾಗಿ ಮಾತಾಡಿದ್ರು, ಓ ಆಗ ಹೀಗ ಅಂತ ಎಲ್ಲ ಹೇಳಿದ್ದು ಉಂಟು ಇದರಲ್ಲಿ. ಗೊತ್ತಿಲ್ಲ ಯಾರ್ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದು ನಮಗಂತೂ ಗೊತ್ತಾಗಲ್ಲ. ಯಾಕೆ ಅಂದರೆ ಎಲ್ಲರ ಮನಸ್ಸಲ್ಲೂ ಒಂದೇ ಥರ ಇರಬೇಕು ಅಂತ ಅಂದರೆ ಆಗಲ್ಲ. ನಾನು ಇನ್ನೊಬ್ರು ಆಗಬೇಕು, ಇನ್ನೊಬ್ರು ನಂತರ ಆಗಬೇಕು ಅನ್ನೋದು ಎಲ್ಲ ತಪ್ಪು ಕಲ್ಪನೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ, ದೇವ್ರ ಮೇಲೆ ಏನಾದ್ರು ನಂಬಿಕೆ ಇದ್ದರೆ ಖಂಡಿತವಾಗ್ಲೂ ನೀವೇನಾದ್ರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಯಾವುದಾದ್ರು ಯೂಸ್ಫುಲ್ಲು ವಿಡಿಯೋದೊಂದಿಗೆ ಸಿಗ್ತೀನಿ. ಹಾಗೆ ನಾನು ಮಗು ಇದಾಗಕ್ಕೆ ಮುಂಚೆ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಅಂತ ಕೂಡ ಹೇಳ್ತೀನಿ. ಹಾಗೆ ನನಗೆ ದೇವ್ರ ಮೇಲೆ ಎಷ್ಟು ಇದಿದೆ, ಇನ್ನೂ ಒಂದು 2-3 ಘಟನೆಗಳು ತುಂಬ ಜೀವನದಲ್ಲಿ ನಡೆದಿರೋದು ಉಂಟು. ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದೆ ಬರೋ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.